Okay, ready and all set to go to Dhanushkodi. ಹೊರಡ್ತಾ ಇದ್ದೀವಿ. ಪ್ರಿಯಾ ಮತ್ತು ಪ್ರಿಯವರಮ್ಮ ಕೆರಡು ಹೋಗಿದ್ದಾರೆ. ಸೊ ನಾನು ಏನೋ ಮರ್ತಿದ್ದೆ ರೂಮಲ್ಲಿ, ಗೋಪುರವನ್ನು ಮರ್ತಿದ್ದೆ. ಡನ್ ಗೈಸ್, ಲೆಟ್ಸ್ ಗೋ ಟು ಧನುಷ್ಕೋಡಿ. ಐ ಆಮ್ ವೆರಿ ಎಕ್ಸೈಟೆಡ್. ಪ್ರಿಯಾ ಅವರ ಅಮ್ಮ ಎವ್ರಿ ಒನ್ ಆರ್ ಎಕ್ಸೈಟೆಡ್. ಸುಹಾಂಶ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಾನೆ. ಆ ಡ್ರೈವ್ ಇದೆಯಲ್ಲ, ಎಲ್ಲರೂ ಬಗ್ಗೆ ಬಾಯಲ್ಲಿ ಕೇಳಿದೆ, ಎಲ್ಲರೂ ವೀಡಿಯೋಲಿ ನೋಡಿದ್ದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ, ಬನ್ನಿ. Can you see the double color? हमें देख 2 कलर दिख रहे हैं. ಕ್ವಿಕ್ ಸ್ಟಾಪು ಹೋಗ್ತಾ ಸಿಕ್ಕಾಪಟ್ಟೆ ಥರ ಸ್ಟಾಪ್ ಇರುತ್ತೆ ಅಂದರೆ ಧನುಷ್ಕೋಡಿ ಹೋಗ್ತಾನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಮಧ್ಯದಲ್ಲಿ ಒಂದು ಡೈವರ್ಷನ್ ತೊಗೊಂಡ್ರಿ. ಅದು ಕೋದಂಡರಾಮ ಟೆಂಪಲ್ಲು. ಅಲ್ಲಿ ನಾವು ಹೋಗಿದ್ದೆ, ಮಳೆ ಬಂತು. ವಿ ಜಸ್ಟ್ ಹೋಗ್ಬಿಟ್ಟು ಬಂದುಬಿಟ್ವಿ. ಬ್ಯೂಟಿಫುಲ್. ಸುಮಾರು ತುಂಬ ಅಳ್ತಾ ಇದ್ದ, ಬೀಚ್ ನೋಡ್ಬೇಕಂತ. ಸೊ ವಿ ಜಸ್ಟ್ ಸ್ಟಾಪ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬೀಚು. ವಿ ಸ್ಟಿಲ್ ನಾಟ್ ರೀಚ್ ಧನುಷ್ಕೋಡಿ. 1 ಕಿಲೋಮೀಟರ್ ಕವರ್ ಮಾಡ್ಬೋದು. See the beautiful, it's so beautiful. So much? You like it? Yes? आपको अच्छा लग रहा है? मजा आ रही है. मजा आ रही है? हाँ, देख रही. Beautiful. I just love beaches. ಎಷ್ಟು ಕ್ಲೀನ್ ಆಗಿದೆ ನೋಡಿ. ಗೈಸ್, ರೀಚ್ ಆದ್ವಿ ಇಲ್ಲಿಗೆ. ಬಟ್ ಮಳೆ ಸ್ಟಾರ್ಟ್ ಆಯಿತು. ಪರವಾಗಿಲ್ಲ, ಕಾಯೋಣ. ಆ್ಯಂಡ್ ಅಟ್ಲೀಸ್ಟ್ ವಿ ರೀಚ್ ಹಿಯರ್. ವೀಡಿಯೋಸಲ್ಲಿ ಏನು ತೋರಿಸ್ತಾರಲ್ಲ ಅಷ್ಟೊಂದು ಏನು ಬ್ಯೂಟಿಫುಲ್ ಆಗಿಲ್ಲ. ಬಟ್ ಅಂದರೆ 2 ಕಡೆನೂ ಸಮುದ್ರ, ಅದು ಒಂದು ಪಾರ್ಟ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ವಿಡಿಯೋ ಅಲ್ಲಿ ಮೋಸ್ಟ್ಲಿ ಡ್ರೋನ್ ಶಾಟ್ಸೆಲ್ಲ ನೋಡ್ತೀವಲ್ಲ, ಗ್ರೀನ್ ಆ್ಯಂಡ್ ಬ್ಲೂ ಆ ಥರದ್ದು. ಇನ್ನೂ ಇಳಿದಿಲ್ಲ, ಅಲ್ಲಿ ಹೋಗ್ಬಿಟ್ಟಿದೆ. ದಿಸ್ ಇಸ್ ದ ಎಂಡ್ ಪಾಯಿಂಟ್. ತುಂಬ ರಶ್ ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಳೆ ಬರ್ತಾ ಇದೆ ನೋಡಿ. ಮಳೆ ನಿಂತಾದ್ಮೇಲೆ ನಾವು ಆಚೆ ಹೋಗ್ತೀವಿ. This is the end. So we have reached the end of India. ಕನ್ಯಾಕುಮಾರಿ ಒಂದು ಜಾಗ ಆದರೆ ಇದೊಂದು ಜಾಗ. ಇಲ್ಲಿಂದ ರಾಮ್ ಸೇತು 2 ಕಿಲೋಮೀಟರ್ ಇದೆ. ಬಟ್ ಆ ರಾಮ್ ಸೇತು ಕಾಣಿಸಲ್ಲ ಅಂತೆ. ಸಮುದ್ರದ ಒಳಗಡೆ ಇದೆ, ಸೇತು ಒಳಗಡೆ ಇದೆ, ಅದು ಕಾಣಿಸಲ್ಲ ಅಂತ ಹೇಳಿದ್ರು. ಸೊ ಮಳೆ ನಿಂತಾದ್ಮೇಲೆ ಆಚೆ ಹೋಗೋಣ. ಆಚೆ ಹೋಗ್ಬಿಟ್ಟು ಸ್ವಲ್ಪ ವ್ಲಾಗಿಂಗ್ ಮಾಡೋಣ ಅಲ್ಲಿ. ನಾನು ಸಗದ ರೆಡಿ ಆಗಿದೆ, ಪ್ರಿಯಾನ ಸಗದ ರೆಡಿ ಆದ್ಲು. ಅನ್ಕೊಂಡ್ವಿ ಖಾಲಿ ಇರುತ್ತೆ, ಫೋಟೋ ಎಲ್ಲ ತೆಗಿಬೋದು ಅಂತ. ಐ ಡೋಂಟ್ ಥಿಂಕ್ ಸೊ. ನೋಡೋಣ, ಲೆಟ್ಸ್ ವೇಟ್ ಫಾರ್ ದ ರೈನ್ ಟು ಸ್ಟಾಪ್ ಆ್ಯಂಡ್ ವಿಲ್ ಸ್ಟಾಪ್ ಔಟ್ಸೈಡ್. ಇದೇ ಬರ್ತದೆ. ಮಳೆ ನಿಲ್ತು ಆ್ಯಂಡ್ ವಿ ಆರ್ ಹಿಯರ್ ಎಟ್ ಫೋರ್ಟ್ ಬಂಡಿ. ಆ್ಯಕ್ಚುಲಿ ಮೋಡ ಮುಚ್ಕೊಂಡಿದೆ, ಅಷ್ಟೊಂದು ಕ್ಲಿಯರ್ ಇಲ್ಲ. ಇಟ್ ಲುಕ್ಸ್ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ನೋಡಿ. Hi. You like sun? See, sun is there. How was it, Suvansh? Nice? See, so much water. Nice water. ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ ಮೀಟ್ ಮಾಡುವಂಥ ಜಾಗ ಇದು ಧನುಷ್ಕೋಡಿ. ಸೊ
ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಯಾವ ಲೊಕೇಶನ್ನು ಅಂದರೆ ಯಾವ ಸ್ಪಾಟ್ ಅಂತ. ಎರಡು ಆ ಕಡೆ ಈ ಕಡೆ ಇರೋ ಜಾಗ. ನೀವು ಅಲ್ಲಿ ನೋಡಿದ್ರೆ ಆ ಕಡೆಯಿಂದ ವೇವ್ಸ್ ಬರ್ತಾ ಇದೆ, ಈ ಕಡೆ ವೇವ್ಸ್ ಬರ್ತಾ ಇದೆ. ಎರಡು ವೇವ್ಸ್ ಬಂದು ಮೀಟ್ ಆಗ್ತದೆ. ಸೊ ಐ ಸಪೋಸ್ ದಿಸ್ ಮೈಟ್ ಬಿ ಥಿಂಗ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಆ್ಯಂಡ್ ಸಾರಿ ಇಫ್ ಐ ಆಮ್ ರಾಂಗ್. ಇಲ್ಲಿಂದ ವೇವ್ಸ್ ಹೋಗ್ತದೆ, ಅಲ್ಲಿಂದನೂ ವೇವ್ಸ್ ಬರ್ತಾ ಇದೆ ನೋಡಿ. ಸೊ ಹಿಂಗೆ ಬರ್ತದೆ, ಸರ್ಕಲ್ ಫಾರ್ಮ್ ಆಗ್ತದೆ ನೋಡಿ, ಅಲ್ಲಿಂದನೂ ಬರ್ತಾ ಇದೆ. ದ್ಯಾಟ್ ಇಸ್ ದ ಮೇನ್ ಪ್ಲೇಸ್. ಸರ್ಕಲಲ್ಲಿ ರೌಂಡ್ ಮಾಡ್ಕೊಂಡು ಹಿಂಗೆ ಎಕ್ಸಿಟ್ ಹೋಗ್ಬೋದು ನಾವು. ಸೊ ನಾವು ಹೋಗಿಲ್ಲ, ತುಂಬ ಜನ ಇದ್ದಾರಲ್ಲಿ. ಲಕಿಲಿ ದ ರೈನ್ ಇಸ್ ಸ್ಟಾಪ್, ಲೈಟ್ ಇದೆ, ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಸೊ ಇಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ಇವಳು ಬಗ್ಗಿ ಫೋಟೋ ತೆಗಿತಾರೆ. ಯಾರ್ದು? ಅವ್ರ ಅಮ್ಮದು. ನನ್ನ ಫೋಟೋ ಲೈಫಲ್ಲಿ ಹಿಂಗೆ ಇಷ್ಟು ಕಷ್ಟಪಟ್ಟು ತೆಗ್ದಿಲ್ಲ ಅವಳು, ಆದರೆ ಅಮ್ಮ ತೆಗಿತಾರೆ. ತೆಗ್ದೆ ನಿಮಗೆ ನನ್ನ ಫ್ರೇಮಿಂಗ್ ಅರ್ಥ ಆಗಲ್ಲ. ನನ್ನ ಫ್ರೇಮಿಂಗ್ ಅರ್ಥ ಆಗಲ್ಲ. तेरे बाल छोड़ रहे लड़के एक्चुअली ಚೆನ್ನಾಗಿ दोनों बाप बेटे ये मम्मी का कलर क्या कलर में कोई तो ಓಕೆ ಗಾಯ್ಸ್, ಇನ್ನು ಬಿಡೋದಕ್ಕೆ ಮನಸ್ಸೇ ಇಲ್ಲ. ಸ್ವಲ್ಪ ಮುಂದೆ ಬಂದ್ವಿ. ಸೊ ಇಲ್ಲಿ ನಿಲ್ಲಿಸ್ಬೇಕಂತ ಅನಿಸ್ತು. ಅಲ್ಲಿ ನೋಡಿ ಪಿಂಕ್ ಕಲರ್ ಕಾಣಿಸ್ತಿದೆ, ಸನ್ಸೆಟ್. ಜಸ್ಟ್ ಈಗ ಸನ್ಸೆಟ್ ಆಯಿತು. ಸೊ ಆ ಪಿಂಕ್ ಲೈನ್ ಕಾಣಿಸ್ತಿದೆಲ್ಲ ನನಗೆ ಎಷ್ಟು ಕಾಮ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ನಾನು ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ, ತುಂಬ ಗಾಳಿ ಇತ್ತಲ್ಲಿ. ದಟ್ಸ್ ವೈ ಐ ಆಮ್ ರೆಕಾರ್ಡಿಂಗ್ ಇಟ್ ಅಗೇನ್ ಆನ್ ಮೈ ಮೈಕ್. ಇಲ್ಲಿ ನೋಡಿ ಒಂದು ಪುಟ್ಟ ಗೆಸ್ಟ್ ಇದೆ ನಮ್ಮ ಜೊತೆ. ನಮ್ಮ ವೆಲ್ಕಮ್ ಮಾಡ್ತೀವಿ. ಇದು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಈಗಂತೂ ಫೈನಲಿ ರೂಮ್ಗೆ ಹೋಗ್ತೀವಿ, ಯಾಕಂದರೆ ಟೈಮ್ ಆಗ್ತದೆ 5:45 ಆಗ್ತಾ ಇದೆ. ಏನಾದರೂ ಕಮ್ಮಿ ಇದೆಯಾ ಮಾಲ್ಡೀವ್ಸ್ ಇಲ್ಲಾಂದರೆ ನಮ್ಮ ಇಂಟರ್ನ್ಯಾಷನಲ್ ಬೀಚಸ್ಗಿಂತ ಯಾವುದೂ ಕಮ್ಮಿ ಇಲ್ಲ. ಇದು ಅಷ್ಟು ಬ್ಯೂಟಿಫುಲ್ ಆಗಿದೆ. ಓನ್ಲಿ ಒಂದು ಮೈನಸ್ ಪಾಯಿಂಟ್ ಏನಂದರೆ ಇವತ್ತಿಗೆ, ಅಂದರೆ ಮೈನಸ್ ಪಾಯಿಂಟ್ ಹೇಳೋದಕ್ಕಾಗಲ್ಲ, ಇವತ್ತು ನಮ್ಮ ಬ್ಯಾಡ್ ಲಕ್ ಏನಂದರೆ ಇಟ್ಸ್ ಟು ಕ್ಲೌಡಿ, ಇಟ್ ವಾಸ್ ನಾಟ್ ಸನ್ನಿ. ಸೊ ಅದಕ್ಕೆ ನೀರಿನ ಕಲರ್ ಅಷ್ಟೊಂದು ಹೈಲೈಟ್ ಆಗಿಲ್ಲ. ಬಟ್ ವಿ ಆರ್ ಹ್ಯಾಪಿ. ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿಂದ ಹೊರಡ್ತಾ ಇದ್ವಿ. ಬಾಯ್ ಇಲ್ಲಿ ನೆಕ್ಸ್ಟ್ ಟೈಮ್ ಹೇಳ್ತಾ ಧನುಷ್ ಕೊಡಿಗೆ ಹೇಳೋಣ. ನಮ್ಮ ಚೆನ್ನಾಗಿ ಮಾಡ್ತಾಳೆ ಶೆಲ್ಸು. ಇದು ಸುವಾಂಜ್ಗೆ ತುಂಬ ಇಷ್ಟ ಸೀ ಶೆಲ್ಸು. ನನಗೆ ಬೀಚ್ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಗೈಸ್, ಗೋಡ ಗೈಸ್ ಒನ್ ಆಫ್ ದ ಬೆಸ್ಟ್ ಬೀಚ್ ಎವರ್ ನಾವು ಹೋಗಿದ್ದು ಇಂಡಿಯಾದಲ್ಲಿ. ಸೊ ಮಾಲ್ಡೀವ್ಸಲ್ಲೆಲ್ಲ ಚೆನ್ನಾಗಿದೆ, ಬಟ್ ಇಂಡಿಯಾದಲ್ಲಿ ಒಂದು ಬೆಸ್ಟ್ ಬೀಚ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ ನೋ ವರ್ಡ್ಸ್. ನನಗೆ ಈಗ ಡ್ರೈವ್ ಮಾಡ್ಬೇಕು ಕತ್ಲಾಗ್ತದೆ. ವಿ ಹ್ಯಾವ್ ಟು ಗೋ ಟು ಸಮ್ವೇರ್ ಎಲ್ಸ್, ವಿ ಹ್ಯಾವ್ ಟು ಗೋ ಟು ಸಮ್ ಪ್ಲೇಸ್. ಅಲ್ಲಿ ಹೋಗ್ಬಿಟ್ಟು ರೂಮ್ ಬಂದು ಸಿಗ್ತೀವಿ, ಎಲ್ಲೂ ಗೊತ್ತಿಲ್ಲ. ಗೈಸ್ ಬ್ಯಾಕ್ ಟು ದ ರೂಮ್. ಧನುಷ್ ಕೊಡಿ ಬಂದಾಯಿತು. ಅಲ್ಲಿ ಅಷ್ಟೊಂದು ನಮಗೆ ಕ್ರೌಡ್ ಇತ್ತು, ಬಟ್ ನೆಕ್ಸ್ಟ್ ಸ್ಟಾಪಲ್ಲಿ ನಿಂತ್ಕೊಂಡ್ವಲ್ಲ, ಅಲ್ಲಿ ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ಸ್ ತಗೊಂಡ್ವಿ. ಯಾರು ಇರಲಿಲ್ಲ. ವಂಡರ್ಫುಲ್ ಬೀಚ್. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಐ ಮೀನ್ ಆಂಖೋ ಕೋ ಯಕೀನ್ नहीं हो रहा. ಅವಳಿಗೇನೋ ಒಳ್ಳೊಳ್ಳೆ ಫೋಟೋ ಸಿಕ್ಬಿಡ್ತಲ್ಲ, ಅದಕ್ಕೆ ಖುಷಿ ಅಲ್ವಾ. ಓ ಮಗನೆ, ಗುಡ್ ನೈಟ್ ಹೇಳ್ರಿಗೆ. ಗುಡ್ ನೈಟ್. ಓಕೆ, ಸಿ ಯು, ಬಾಯ್ ಹೇಳು. ಸಿ ಯು, ಬಾಯ್. ಟುಮಾರೋ, ಸಿ ಯು ಟುಮಾರೋ. Tomorrow you do. Tomorrow. Good night. ಸರಿ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ಅಕಸ್ಮಾತ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಕಮೆಂಟ್ ಮಾಡಿ ನೀವು ಹೇಗೆ ಅನಿಸ್ತು ಅಂತ, ಆ ಜಾಗ ಹೇಗೆ ಅನಿಸ್ತು, ಎಂಟೈರ್ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಏನಿದೆ ಧನುಷ್ ಕೋಡಿ ಬಗ್ಗೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದೆ. ಸೊ ನಾಳೆ ಅಂದರೆ ಟುಮಾರೋ ವಿ ಆರ್ ಗೋಯಿಂಗ್ ಟು ಮಧುರೈ. ಸೊ ಮಧುರೈ ವ್ಲಾಗ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವ್ಲಾಗ್ ಅದೇ ಇರುತ್ತೆ. ಹೊಸ ವ್ಲಾಗ್ ಜೊತೆ ಬೇಗ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಆರಾಮಾಗಿರಿ, ಹುಷಾರಾಗಿರಿ. ಸಿ ಯು, ಬಾಯ್. ಮಸ್ತ್.